ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಶಿವಾಯ ನಮಃ ಓಂ ನಮಃ ಶಿವಾಯ 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 ಶಿವ ಓಂ ಶಿವ ಓಂ ಸಚ್ಚಿದಾನಂದ ಓಂ ಶಿವ ಓಂ ಶಿವ ಓಂ ಸಚ್ಚಿದಾನಂದ ಓಂ ಶಿವ ಓಂ ಸಚ್ಚಿದಾನಂದ ಓಂ ಶಿವ ಓಂ ಶಿವ ಓಂ ಸಚ್ಚಿದಾನಂದ ಓಂ ಶಿವ ಓಂ ಸಚ್ಚಿದಾನಂದ ಓಂ ಶಿವ ಓಂ ಶಿವ ಓಂ ಸಚ್ಚಿದಾನಂದ ಓಂ ಶಿವ ಓಂ ಸಚ್ಚಿದಾನಂದ ಓಂ ಶಿವ ಓಂ ಶಿವ ಓಂ ಸಚ್ಚಿದಾನಂದ ಓಂ ಶಿವ ಓಂ ಸಚ್ಚಿದಾನಂದ ಓಂ ಶಿವ ಓಂ ಶಿವ ಓಂ ಸಚ್ಚಿದಾನಂದ ಓಂ ಶಿವ ಓಂ ಸಚ್ಚಿದಾನಂದ ಓಂ ಶಿವ ಓಂ ಶಿವ ಓಂ ಸಚ್ಚಿದಾನಂದ ಓಂ ಸಚ್ಚಿದಾನಂದ ಸದ್ಗುರುನಾಥ महाराज की जय ಈಶ್ವರ महाराज की जय ಗಂಗಾಚಾರ್ಯ ಮಹಾರಾಜ ಕಿ ಜೈ ಶಿವಾಚಾರ್ಯ ಮಹಾರಾಜ ಕಿ ಜೈ ಈಶ್ವರ ಭಗವಾನ್ ಕಿ ಮಹಾರಾಜ ಕಿ ಜೈ ಶಿವಲಿಂಗೇಶ್ವರ ಭಗವಾನ್ ಕಿ ಜೈ ಸಂತ ಶಿರೋಮಣಿ ಮನ್ಮಸ್ವಾಮಿ ಮಹಾರಾಜ ಕಿ ಜೈ ವಾಗರ್ಥವಿವ ಸಂಪೃಕ್ತೋ ವಾಗರ್ಥ ಪ್ರತಿಪತ್ತೆ ಜಗತಪಿತರವು ಒಂದೇ ಪಾರ್ವತಿ ಪರಮೇಶ್ವರವು. ತ್ರಿಕಾಲ ವಂದನೀಯ ಪ್ರಾತಸ್ಮರಣೀಯ ಪೂಜ್ಯ ಗುರುಗಳನ್ನ ಧ್ಯಾನಿಸಿ ಆ ಕಡೆ ಮಾತಾಡಬೇಡ್ರಪ್ಪ, ನನ್ನ ಕಡೆ ಲಕ್ಷ್ಯ ಕೊಡ್ರಿ. ನೋಡಪ್ಪ, ಶಾಂತ ಆಗ್ರಿ. ಒಂದು 5 ನಿಮಿಷ ಪೂಜೆ ಆಗತನ ನಿಮ್ಗ ಖುಲ್ಲ ಇತ್ತು. ಈಗ ಸ್ವಲ್ಪ ನಾವು ಮಾತಾಡೋ ಮುಂದ ಶಾಂತಿ ಇರಬೇಕು. ಎರಡು ಮಾತ. ವಾಸ್ತು ಶಾಂತಿಯ ಪ್ರೀತ್ಯರ್ಥವಾಗಿ ಪ್ರತಿನಿತ್ಯ ಅಖಿಲ ಕೋಟಿ ಬ್ರಹ್ಮಾಂಡ ನಾಯಕ ಶಿವಪ್ರಭು ಶಂಭೋ ಮಹಾದೇವನ ಶಿವಲಿಂಗದ ರೂಪದಲ್ಲಿ ಮಹಾಪೂಜೆಯನ್ನ ಇಲ್ಲಿ ಸಾರ್ವಜನಿಕ ರೂಪದಲ್ಲಿ ನಾವು ಮಾಡ್ತಾ ಇದ್ದೇವೆ. ಈ ಪೂಜೆ ಅನೇಕ ದೇವಿ ದೇವತೆಗಳು ಪೂಜೆಯನ್ನ ಮಾಡಿ ಫಲ ಪಡ್ಕೊಂಡ್ರು. ಎಲ್ಲಾ ದೇವಿ ದೇವತೆಗಳ ಹತ್ರ ಒಂದೊಂದು ವಸ್ತು ನಾವು ಕಾಣಬಹುದು. ಈ ವಸ್ತು ಕಾಣತಕ್ಕಂಥದ್ದು ಯಾರಿಂದ ಬಂದದ ಅನ್ನತಕ್ಕಂಥದ್ದು ವಿಚಾರ ಮಾಡಿದಾಗ ಧನ ಲಕ್ಷ್ಮಿ ಏನ್ ಮಾಡಿದಳು ಅಂದ್ರ ಅನಂತ ಕಾಲ ನಿಮ್ಮಂಗ ಕುಳಿತು ತಪಶ್ಚರ್ಯ ಮಾಡಿದಳು. ತಪ ಕಲಿಯುಗ ಮಾಜೆ ಭಜನ ಹೇ ಸಾರ ಹೃದಯ ಶಂಕರ ಸಾಠವಾವ. ಕಲಿಯುಗದಾಗ ತಪ ಮಾಡೋದು ಬಹಳ ಕಠಿಣ ಅದ. 3 ತಾಸು ಕೂಡೋದೇ ಬಹಳ ಕಠಿಣ ಅದ. ಮತ್ತು ತಪ ಮಾಡೋದು ಎಷ್ಟು ಕಠಿಣ ಇದ್ದಿರ್ಬೇಕು. ಅದಕ್ಕ ಸತ್ಯಯುಗ, ತ್ರೇತಾಯುಗ, ದ್ವಾಪಾರ ಯುಗ ಮತ್ತು ಕಲಿಯುಗ ಏನ್ರಿ, ಸತ್ಯಯುಗದಲ್ಲಿ ತಪಶ್ಚರ್ಯ ಮಾಡತಕ್ಕಂಥದ್ದು ಅವಶ್ಯಕತೆ ಇದ್ದಿದ್ದಿಲ್ಲ. ಯಾಕಂತ ಕೇಳ್ರಿ, ಅವಾಗ ಯಾರು ಸುಳ್ಳು ಮಾತಾಡ್ತಿದ್ದಿಲ್ಲ, ಯಾರು ಕಳ್ತನ ಮಾಡ್ತಿದ್ರಿಲ್ಲ, ಯಾರ್ದು ಈ ಕಡೆದ ಕಡೆ ಹಚ್ಚುತ್ತಿದ್ದಿಲ್ಲ, ಅಪರತಪರಿ ಆಗ್ತಿದ್ದಿಲ್ಲ. ಅಲ್ಲಿ ಪೊಲೀಸ್ ಸ್ಟೇಷನ್ ಇರ್ಲಿಲ್ಲ, ಅಲ್ಲಿ ಕೋರ್ಟ್ ಇರ್ಲಿಲ್ಲ, ಅಲ್ಲಿ ಕಚೇರಿ ಇರ್ಲಿಲ್ಲ. ಯಾವಾಗ? ಸತ್ಯಯುಗದಾಗ. ಅಲ್ಲಿ ಬಾರ್ಡರ್ ಇರ್ಲಿಲ್ಲ. ನೀವು ಹಾಕೋದ್ರಲ್ಲ ಇಷ್ಟು ನನ್ನ ಜಾಗದಾಗ ಇಷ್ಟು ಜಾಗ ಅದ ಅಂತ ಹಿಂಗಿದ್ದಿದ್ದಿಲ್ಲ. ಈಗ ಒಂದು ಧುರ ಅದೇನಂತೀರಿ, ಹೊಲ್ದು ಬಂದಾರಿ ಸಲ್ಯಾಕ ನಾವ್ ಏನ್ ಮಾಡ್ತೀವಿ ಅಂದ್ರ ಹತ್ಯೆಗಳಾಗ್ತಾವ. ನಂದು ನಿಂದು ಅಂತೇಳಿ 1 ಇಂಚು ಜಾಗ ಆ ಕಡೆ ಈ ಕಡೆ ಹೋಗಕ್ ಸಾಧ್ಯನೇ ಇಲ್ಲ. ಅವಾಗ ಅವು ಬಂದಾರಿನೇ ಇದ್ದಿದ್ದಿಲ್ಲ ಅಂತ ಅವಕ್ ಹೊಲಗಳಿಗೆ. ನಿಮಗೆ ಏಟ್ ಬೇಕು ಅಷ್ಟು ಹೊಲ ಹೊಡ್ಕೋಬಹುದು. ಮಾಡೋದೇ ಕಠಿಣ, ಹೊಲ ಮಾಡೋದೇ ಕಠಿಣ. ನಿಮಗೆ ಎಷ್ಟು ಬೇಕು? ಯಾಕ ಜನಸಂಖ್ಯೆ ಕಡಿಮೆ ಇತ್ತಲ್ಲ. ಅವಾಗ ಜನಸಂಖ್ಯೆ ಎಷ್ಟಿತ್ತು ಅಂತಂದ್ರ
9 ಲಕ್ಷ ಅಷ್ಟೇ ಇತ್ತಂತ ಈ ಭಾರತದೊಳಗೆ, ಈ ಅಕ್ಕ ದುನಿಯಾದೊಳಗೆ 9 ಲಕ್ಷ. ಆಮೇಲೆ ಹೆಚ್ಚಿಗೆ ಆಗ್ತಾ 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 ಈಗ ಎಷ್ಟು ಬಂದದ ನಿಮ್ಗೆ ಗುರುತಿದ್ದಿರ್ಬೇಕು. ಅದಕ್ಕೆ ಅಂಥ ಒಂದು ಸತಿಯುಗದಲ್ಲಿ ಯಾರು ಸುಳ್ಳು ಯಾಕೆ ಮಾತಾಡ್ತೀವಿ ಅಂದ್ರೆ ಫಾಯ್ದಾ ಮಾಡ್ಕೋ ಸಲಕ್ಕೆ ಸುಳ್ಳು ಮಾತಾಡ್ತೀವಿ. ನಾವು ಎಲ್ಲಿ ಕಟ್ಟಡ್ದು ಚಾಲು ಮಾಡ್ತೀವಿ ಅಲ್ಲಿ ಕಂಟಿನ್ಯೂ ಕೆಲಸನೇ ಚಾಲು ಇರ್ತದೆ. ನಾವು ಬಂದ್ರೇನೋ ನಾವು ಹೋದ್ರೆ, ಕಪಿಲ್ದಾರಿಗೆ ಹೋದ್ರೂ ಖರ್ರ ಅಂತ ಚಾಲೂನೆ, ತಮ್ಲೂರಿಗೆ ಹೋದ್ರೂ ಬಿ ಚಾಲೂನೆ. ಹಂಗ ಮೇಳಕುಂದಿಗೆ ಬಂದ್ರು ಬಿ ಅದ್ರ ಹಿಂದೆ ಚಕ್ರ ತೊಗೊಂಡು ಬಂದನೇ ಆಯ್ತು. ಸುದರ್ಶನ್ ಚಕ್ರ ತೊಗೊಂಡು ಹಂಗೆ ಬರ್ತಾರಲ್ಲ ಹಂಗೆ ತೊಗೊಂಡು ಬೆನ್ನೇ ಹತ್ತಾರ ನಮಗೆ. ಇರ್ಲಿ, ಒಂದು 5 ನಿಮಿಷ ತಡಿಯಪ್ಪ, ಒಂದು 5 ನಿಮಿಷ. ಅದಕ್ಕೆ ಏನ್ ಹೇಳ್ತಾ ಇದ್ದ, ತ್ರೇತಾಯುಗದೊಳಗ ಸ್ವಲ್ಪ ಸತ್ಯತೆ ಕಡಿಮೆ ಆಗ್ತಾ ಬಂತು. ಏನೋ ರಾವಣನ ರಾಜ್ಯ ಸ್ಟಾರ್ಟ್ ಆಯ್ತು. ರಾವಣ ಕಣ್ಣುಗಳು ಕೆಟ್ಟು, ಕಿವಿಗಳು ಅದರ ಹಾದಿ ತಪ್ಪುದು, ಕೈ ಹಾದಿ ತಪ್ಪುದು ಅಂತ ತಿಳ್ಕೊಂಡು ಅಲ್ಲಿ ಅನುಷ್ಠಾನ ಚಾಲು ಆಯ್ತು. 12 ವರ್ಷ ಒಂದೇ ಒಂದು ಜಾಗದಾಗ ಕುಂತು ತಪಶ್ಚರ್ಯ ಮಾಡಿದ್ರ ಅವಾಗ ದೇವರು ಅವನಿಗೆ ಭೇಟಿಯಾಗಿ ಆಶೀರ್ವಾದ ಕೊಡ್ತಿದ್ದಂತ. ದ್ವಾಪಾರ ಯುಗದಾಗ ಏನ್ರಿ, ತ್ರೇತಾಯುಗದಾಗ 12 ವರ್ಷ ಕಾಲ, ದ್ವಾಪಾರದಾಗ ಮತ್ತು ಕಡಿಮೆ ಹಾಕೋಂತ ಬಂತು. ಏನ್ರಿ, ದ್ವಾಪಾರದಲ್ಲಿ 1 ವರ್ಷ 2 ವರ್ಷ ಈ ರೀತಿ ಕುಳಿತು ತಪಶ್ಚರ್ಯ ಮಾಡ್ತಾ ಇದ್ರು. ಕಲಿಯುಗದಾಗ ಹಾಂಗಿಲ್ಲ, 1-2 ತಾಸು ಕೂಡಬೇಕಾದ್ರೂ ಭಾಳ ಕಠಿಣ ಅದ. ನೀವು ಕಣ್ಣು ತೆರ್ಕೊಂಡು ಕುಂತೀರಿ ಅಂತೇಳಿ ಕುಂತೀರಿ, ಕಣ್ಣು ಮುಚ್ಕೊಂಡು ಕೂಡ್ರಿ ನೋಡಮ್ 2 ತಾಸು ಕೂಡಕ್ಕಾಗಲ್ಲ. ಇವು ಕಣ್ಣುಗಳು ನೋಡಿ 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 ಓಡ್ಬೇಕನ್ನಿಸ್ತಾವ, ಈ ಕಾಲುಗಳು ಓಡ್ಬೇಕನ್ನಿಸ್ತಾವ, ಕಿವಿ ಓಡ್ಬೇಕನ್ನಿಸ್ತದ, ಎಲ್ಲ ಹರಿದಾಡ್ತಾ ಇರ್ತದ. ವಿಷಯ ಮನ ಗುಂತಲೆ ಭಾಸ್ಕಳ ಸದಾ ತಳಮಾಳ ಕರಿತಸೆ, ತಯಾಚೆ ಯುಕ್ತಿನೇ ಒಳವಾವೆ ಅಂತರಿ ಸ್ವರೂಪ ಮಹದ್ವಾರಿ ಲೀನ ಹೋಯೆ, ಸಂತ ಸಮಾಗಮೇ ಸ್ವರೂಪತೆ ಕಳೆ ಷಡ್ರೂಪಿ ಹೇ ಖಳಬಸೆ ಅಂತ ಮರಾಠಿದ ಹೇಳಿದ್ರು. ಅದಕ್ಕೆ ಮರಾಠಿ ಮಾತಾಡಿ ನಮ್ಗೆ ಏನಾಗ್ಯದಪ್ಪ ಅಂತಂದ್ರೆ ರೂಢಿ ಬಿದ್ದದ, ಸ್ವಲ್ಪ ಕನ್ನಡದಲ್ಲಿ ಸ್ವಲ್ಪ ತೊಂದರೆ ಆಗ್ತದೆ. ಆದ್ರೂ ಕೂಡ ಇಲ್ಲಿಯವರೆಗೆ ನಾವು ಈ ಕಲಿಯುಗದೊಳಗ ಸದ್ಗುರುಗಳ ಸಾನ್ನಿಧ್ಯದಲ್ಲಿ ಏನ್ ಮಾಡಿದೀವಿ ಅಂತಂದ್ರ ಶಿವನ ಆರಾಧನೆಯನ್ನ ಮಾಡಿದೀವಿ. ಮಹಾರಾಷ್ಟ್ರದೊಳಗ ಬಹಳಷ್ಟು ಭಕ್ತಿಯ ಪ್ರಭಾವ ತುಂಬಿ ತುಳುಕ್ತಾ ಇದೆ. ಪ್ರದೀಪ ಮಿಶ್ರಾ ಅನ್ನತಕ್ಕಂಥವ್ರು ಶಿವನ ಭಕ್ತಿ ಬಹಳ ಎಲ್ಲ ಕಡೆ ಪ್ರಚಾರ ಬಹಳ ಮಾಡಿದಾರ. ಅವ್ರ ಕಾರ್ಯಕ್ರಮಕ್ಕೆ 10 ಲಕ್ಷ 12 ಲಕ್ಷ ಜನ ಕುಳಿತು ಆ ಕಾರ್ಯಕ್ರಮದ ಆನಂದ ನೋಡ್ತಾ ಇದ್ದಾರೆ. ಅದಕ್ಕೆ ಅಂಥ ಒಂದು ಶಿವನ ಭಕ್ತಿ. ಅವ್ರು ಒಂದು ಮಾತು ಹೇಳ್ತಾರೆ ಕನ್ನಡದಾಗ, ಹಿಂದಿಯೊಳಗ ಕೇಳಕತ್ತೀರಿ ಅವರೇ, ಕೇಳಿಸ್ಬರದಿಲ್ಲ? ಆ ಚಕ್ರದ ಆವಾಜ್ ಕೇಳ್ಬೇಡ್ರಿ, ನನ್ನ ಆವಾಜ್ ಕೇಳ್ರಿ. ಏನಂತಾನ, ಏಕ ಲೋಟ ಜಲ್ ಸಬ ಸಮಸ್ಯಾ ಕಾ ಹಲ್. ಏನು ಏಕ ಲೋಟ ಜಲ್ ಸಬ್ ಸಮಸ್ಯಾ ಕಾ, ಗುರ್ತಾಯ್ತಾ ಏನು? ಒಂದು ತೆಮಿಗೆ ನೀರು ಹಾಕಿದೀವಿ ಅಂತಂದ್ರ ಎಲ್ಲ ನಿಮ್ಮ ಅಡಚಣೆಗಳು ದೂರ ಮಾಡ್ತಾನಂತ ದೇವ್ರು. ಎಷ್ಟು ಲೋಟ ಹಾಕಿದ್ರಿ ಈಗ ನೀವೀಗ? 3 ಲೋಟ ಆಗಿರ್ಬೇಕು. 1 ಲೋಟ ಹಾಕಿದ್ರೆ ಅಟ್ಟದ, 3 ಲೋಟ ಹಾಕಿದಂತ ಮೇಲೆ ನಿಮ್ದೆಲ್ಲ ಆದಿ ವ್ಯಾಧಿ ಉಪಾಧಿ 3 ಕ್ಲಿಯರ್. ಏನ್ರಿ, ಭೂತಕಾಲ ಭವಿಷ್ಯತ್ ಕಾಲ ವರ್ತಮಾನ ಕಾಲದ್ದು ಪೂರಾ ತಯಾಚೆ ಸಂಚಿತ ಜಾತಸೆ ದಳುನೇ ನಾಶಕ್ರಿಯ ಮಾಣಿ ನಾಮಿ ಬಳಿ ಅನ್ನತಕ್ಕಂಥ ಮಾತು. ಇಲ್ಲಿ ಶಿವನ ಆರಾಧನೆ ಮಾಡೋದರಿಂದ ಎಲ್ಲಾ ದೇವತೆಗಳು ನೋಡ್ರಿ, ನೀವು ವಿಚಾರ ಮಾಡ್ರಿ, ಲಕ್ಷ್ಮಿ ಪಡ್ಕೊಂಡಳು ಧನ ಯಾರ್ದು ಪೂಜಾ ಮಾಡಿ? ಶಿವನ ಪೂಜಾ ಮಾಡಿ. ನಿನ್ನ ಕತೆ ಹೇಳದ ನಿಮಗ, ವಿಷ್ಣು ಪಡ್ಕೊಂಡ ಸುದರ್ಶನ ಚಕ್ರ ಶಿವನ ಆರಾಧನೆಯನ್ನ ಮಾಡಿ. ಏನ್ರಿ, ಬ್ರಹ್ಮ ಶಾಪ ಪಡ್ಕೊಂಡ, ಯಾಕ? ಸುಳ್ಳು ಮಾತಾಡಿ. ಬ್ರಹ್ಮ ಸುಳ್ಳು ಮಾತಾಡದ ಶಿವನಿಗೆ. ಯಾಕೆ ಸುಳ್ಳು ಮಾತಾಡದ ಅಂತಂದ್ರ ಅವನು ಪ್ರತಿಷ್ಠಾ ತೋರ್ಸ್ಕೋಬೇಕು ಅಂತ ತಿಳ್ಕೊಂಡು ಸುಳ್ಳು ಮಾತಾಡದ. ಯಾಕೆ ಸುಳ್ಳು ಮಾತಾಡದಂದ್ರ ಕತಿ ಅದ, ಅದು ಕತಿ ಹೇಳ್ಕೊತ ಕೊಡಂಗಿಲ್ಲ, ಸಮಯ ಬಹಳ ಅದ, ನಾಳೆಗೆ ಹೇಳಮ್ ಕತಿ. ಅದಕ್ಕ ಬ್ರಹ್ಮಗ ಶಾಪ ಸಿಕ್ತು. ಅದೇ ರೀತಿಯಾಗಿ ಕಾಮಧೇನು ಕಲ್ಪವೃಕ್ಷಗಳೂ ಕೂಡ ಆ ಶಿವನ ಆರಾಧನೆ ಮಾಡಿ ಫಲ ಪಡ್ಕೊಂಡು, ಅದೇ ರೀತಿಯಾಗಿ ಅನೇಕ ದೇವಿ ದೇವತೆಗಳು ಒಬ್ಬರ ಇಬ್ಬರ ಎಲ್ಲರೂ
ಅಂಥ ಒಂದು ಶಕ್ತಿಯನ್ನ ಪಡ್ಕೊಂಡ್ರು. ಅದೇ ರೀತಿಯಾಗಿ ಇವತ್ತು ತಾವೆಲ್ಲರೂ ಕುಳಿತು ಆ ಶಿವನ ಆರಾಧನೆಯನ್ನ ಮಾಡಿದಿರಿ. ಆರಾಧನೆಯ ಫಲವಾಗಿ ನೋಡ್ರಿ, ಸಹಸ್ರೇಶು ಕಶ್ಚಿದ್ ಯತತಿ ಸಿದ್ಧಯೇ ಯತತಾಮಪಿ ಸಿದ್ಧಾನಾಂ ಕಶ್ಚಿನ್ ಮಾಂ ವೇತಿ ತತ್ವತಃ. ನಾವೆಲ್ಲ ಕಡೆ ನಾವು ಬೀದರ್ದೊಳಗ 1008 ಜನರಿಗೆ ಒಂದೇ ಸ್ಥಾನದ ಕುಳಿತು ಪೂಜೆ ಮಾಡಿಸಿದ್ವಿ. 1008. ಅಷ್ಟು ಜನ ಕುಂತಿದ್ರು ದಂಪತಿಗಳು. 1000 ಹೆಣತಿ, 1000 ಗಂಡ. ಎಸದು 2000 2016 ಹೆಂಗ 2016 ಜನ ಅಲ್ಲಿ ಕುಂತು, ಮತ್ತ ಅವ್ರ ಜೊತೆಗೆ ಕುಂತವ್ರು ಮತ್ತೆ ಬೇರೆ ಬಾಜು ಖುಲ್ಲ ಕುಂತವ್ರು. ಅವ್ರೇನ್ ಕೆಲಸ ಎಲ್ಲ ಬಗ್ಸಿಲ್ಲ, ಸುಮ್ ನೋಡ್ಕೋತ ಕೂಡೋರು. ಅಂಥವ್ರನು 5000 ಜನ ಇದ್ರು ಅಂಥವ್ರು ನೋಡೋರು. ಏನ್ರಿ, ಈ ರೀತಿಯಾಗಿ ಒಳ್ಳೆ ವೈಭವದ ಪೂಜೆ ಒಂದು 15 ವರ್ಷದ ಹಿಂದೆ ನಾವು ಆ ಕಾರ್ಯಕ್ರಮ 15-20 ವರ್ಷದಿಂದ ಆ ಕಾರ್ಯಕ್ರಮ ಮಾಡಿದೀವಿ. ಬಹಳ ಚೆನ್ನಾಗಿರತಕ್ಕಂಥ ಕಾರ್ಯಕ್ರಮ ಅಲ್ಲಿ ನೋಡ್ಬೋದಾಗಿತ್ತು. ಅದೇ ರೀತಿಯಾಗಿ ನಾವು ಎಲ್ಲೆಲ್ಲಿ ಅನುಷ್ಠಾನ ಮಾಡಿದೀವಲ್ಲ ಆ ಸ್ಥಾನದೊಳಗ ದಿನಂಪ್ರತಿ ಕಪಿಲಾಧಾರ ಸುಕ್ಷೇತ್ರದಾಗ ತಾವು ನೋಡಿರ್ಬೇಕು. ಶ್ರಾವಣ ಮಾಸದಲ್ಲಿ ನಿರಂತರವಾಗಿ ದಿನಂಪ್ರತಿ 100-200 ದಂಪತಿಗಳು ಕೂಡಿ ಅಲ್ಲಿ ಪೂಜಾ ಮಾಡ್ತಾ ಇರ್ತಾರೆ ಪ್ರತಿನಿತ್ಯ. ಸೋಮವಾರ ಮತ್ತು ರವಿವಾರ ಬಹಳಷ್ಟು ಜನ ಬರ್ತಾ ಇರ್ತಾರೆ. ಇಲ್ಲಿನೂ ಕೂಡ ರವಿವಾರ ದಿನ ಬಹಳಷ್ಟು ಜನ ಬರೋರಿದ್ದಾರೆ. ಅದಕ್ಕ ಯಾಕ ಸುಟ್ಟಿ ನೋಡಿ ಬರೋರು ಬಹಳ ಅದ. ಎಲ್ಲಾನು 2 ಕೆಲಸ ಆಗಬೇಕು, 2 in 1. ಆ ಕಡೆ ಸುಟ್ಟಿ ಬಿ ಸಿಗಬೇಕು, ಈ ಕಡೆ ಪೂಜೆ ಬಿ ಆಗ್ಬೇಕು. ಬಹಳ ಹುಷಾರಿ ಜನ ಏನ್ರಿ. ಆದ್ರೆ ನೀವು ಬರೀ ದೇವರಿಗಾಗಿ ಇವತ್ತು ನೀವು ಬಂದಿದ್ರಿ. ಶಿವನ ಆರಾಧನೆ ಮುದ್ದಾಮನ್ನ ಮಾಡಬೇಕು ಅಂತ ತಿಳ್ಕೊಂಡು ವಿಚಾರ ಮಾಡಿ ತಾವೆಲ್ಲರೂ ಬಂದಿದ್ದೀರಿ. ಅದಕ್ಕ ನಿಮ್ಮೆಲ್ಲರ ಮನಸ್ಸಿನ ಮನೋಕಾಮನೆಗಳು ಆದಷ್ಟು ಭಗವಂತ ಕೊಟ್ಟು ಕಾಪಾಡಲಿ ಅನ್ನತಕ್ಕಂಥ ಮಾತನ್ನು ಹೇಳುತ್ತಾ, ಹ್ಯಾಂಗ ನಡೆದದು ಏನು ಸುದ್ದಿ. ನಾ ಆ ಕಡೆ ಉಪ್ಪು ತರದು ಗೊತ್ತಿಲ್ಲ, ಎಣ್ಣೆ ತರದು ಗೊತ್ತಿಲ್ಲ, ಜೋಳ ತರದು ಗೊತ್ತಿಲ್ಲ, ರೊಟ್ಟಿ ಮಾಡೋದು ಗೊತ್ತಿಲ್ಲ, ಯಾರು ತರ್ತಾರೋ ಏನ್ ಮಾಡತಾರೋ ಇನ್ನತನ ಅವ್ರಿಗೆ ನಾ ಕೇಳಿಲ್ಲ, ಅವ್ರು ನನಗೆ ಹೇಳಿಲ್ಲ. ಏನ್ರಿ, ದಿನಂಪ್ರತಿ ರಾತ್ರಿ 2 ಗಂಟೆ ಬಂದ್ರು ನೀಲಂಗ ತಾಲೂಕದಿಂದ ಇನಾಮವಾಡಿ ಅಂತ ಹೇಳಿ. ರಾತ್ರಿ 2ಕ್ಕ ನಂದ ನಿನಗೆ ಯಾರು ಹೇಳಿದ್ರು तुम्हाला कसं कळालं हो हे वाट कसं कळालं. नाही अप्पा, ಲೊಕೇಶನ್ टाकल्या बरोबर इथंच येऊन थांबलो बघा. ಅದು ಲೊಕೇಶನ್ ಕರೆಕ್ಟ್ ಇಲ್ಲಿ ಕರ್ಕೊಂಡು ಬರ್ತಾ ಇದ್ದಂತ. ಬಹಳಷ್ಟು ಜನ ಆ ಲೊಕೇಶನ್ ಕೊಟ್ಟ ಮೇಲೆ ಡೈರೆಕ್ಟ್ ಈ ಮಠಕ್ಕೆ ತಂದು ಬಿಡ್ತಾ ಇದೆ. ಈಗ ಮನುಷ್ಯರದ್ದು ವಿಶ್ವಾಸ ಇಲ್ಲ, ಮೊಬೈಲ್ದು ವಿಶ್ವಾಸ ಏನ್ರಿ. ಅದು ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅಲ್ಲೇ ಕರ್ಕೊಂಡು ಹೋಗ್ಬಿಡ್ತದ. ಮನುಷ್ಯ ಹಂಗಲ್ಲ, ಇಲ್ಲಿ ತಿಂದು ಬಿಡು ಅಂದ್ರ ಹಿರ್ಮಳ ಕುಂದಿಗೆ ಬಿಡ್ತಾನ ಇದು. ಆದ್ರ ಅಂಥ ರಾತ್ರಿ 2 ಗಂಟೆ ಬಂದು ಅವರಿಗೂ ಹಸುವಾಗಿತ್ತು ಬಹಳ. ಫುಲ್ ಇತ್ತಿನ ಅನ್ನ, ಅದು ಬ್ಯಾಳಿ ಪಲ್ಯ ಬಹಳಷ್ಟು ಫುಲ್ ಇತ್ತು. ಹೊಟ್ಟೆ ತುಂಬಾ ಹೊಡೆದು ಗುರ್ರು ನಿದ್ದೆ ಹೊಡ್ಲಿಕ್ಕತ್ತು ಅಲ್ಲಿ ಏನ್ರಿ. ಅದಕ್ಕೆ ಅಂಥ ಒಂದು ಸೇವೆ ನಮ್ಮ ಮೇಲ್ಕುಂದಿಯ ಸದ್ಭಕ್ತರು ಯಾವ ರೀತಿಯಾಗಿ ಆ ಮನ್ಮಸ್ವಾಮಿಗಳ ಸಾನ್ನಿಧ್ಯದಲ್ಲಿ ಪೂಜಾ ಪಾಠ ನಡೀತಾ ಇದೆಯೋ ಅದೇ ರೀತಿ ಇಲ್ಲಿ ಪೂಜಾ ಪಾಠ ನಾವು ಮಾಡ್ತಾ ಇದ್ದೀವಿ. ಪ್ರಸನ್ನ ವಾತಾವರಣ ಅಂದ್ರೂ ಕೂಡ ಯಾರಿಗೆ ಹೇಳಾರ್ದಂಗೆ ಬಂದ್ರೂ ಕೂಡ ಇಲ್ಲಿ ಅನೇಕ ಭಕ್ತಾದಿಗಳು ಆಂಧ್ರ, ಮಹಾರಾಷ್ಟ್ರ, ಕರ್ನಾಟಕ, ತೆಲಂಗಾಣ ಕಮಿಷನರ್ ಸಾಬ್ರು ಬಂದಿದ್ರು ನಿನ್ನ ಇದರ್ಲಿಂದ. ಸಂಗಾರೆಡ್ಡಿ ಕಮಿಷನರ್ ಗಂಡ ಹೆಂಡತಿ ಮಕ್ಕಳು ಎಲ್ಲ ಬಂದು ಇಲ್ಲಿ ದರ್ಶನ ತಗೊಂಡು ಆಶೀರ್ವಾದ ಪಡ್ಕೊಂಡು ಹೋದ್ರು. ಮತ್ತ ಉಗ್ಗಿ ಬ್ಯಾಳಿ ಹೊಡೆದು ಹೋದ್ರು ಮತ್ತ ಆನಂದದಿಂದ. ಅದಕ್ಕೆ ನೋಡ್ರಿ, ಎಲ್ಲಿಂದ ಎಲ್ಲಿ ಜನ ಬಂದು ಇಲ್ಲಿ ಆನಂದ ಪಡ್ತಾ ಇದ್ದಾರೆ. ಅದೇ ರೀತಿಯಾಗಿ ನಿಮ್ಮೆಲ್ಲರ ಸೇವೆ ನೋಡ್ರಿ. ಇದು ಪೂಜಾ ತೋಚಿ ಏಕ ಭಾಗ್ಯವಂತ ಅಕಳಿಲ ಉಮಾಕಾಂತ. ಯಾರ ಭಾಗ್ಯಶಾಲಿಗಳು ಅಂತ ಒಂದು ಮಾತು ಬರ್ತದೆ. ಭಾಗ್ಯವಂತರು ಯಾರು? ರೊಕ್ಕ ರೂಪಾಯಿ ಬೆಳ್ಳಿ ಬಂಗಾರ ಇದ್ದವರು ದೊಡ್ಡ ಶ್ರೀಮಂತರಲ್ಲ, ಭಾಗ್ಯವಂತರಲ್ಲ. ಏನು ನೀವು ಹೇಳದಪ್ಲೆ ಕೇಳಂತ ಹೆಣತಿದ್ರು ಭಾಗ್ಯವಂತರಲ್ಲ. ನೀವು ಹೇಳ್ದಂಗ ಗಂಡ ಕೇಳ್ತಿದಂದ್ರ ಭಾಗ್ಯವಂತರಲ್ಲ. ಗಂಟ ಸಿಕ್ಕಿತು ಅಂದ್ರ ಭಾಗ್ಯವಂತರಲ್ಲ. ಹೊಲ ತೊಗೊಂಡ್ರಿ ಅಂದ್ರ ಭಾಗ್ಯವಂತರಲ್ಲ. ಗಾಡಿ ತೊಗೊಂಡ್ರಿ ಅಂದ್ರ ಭಾಗ್ಯವಂತರಲ್ಲ. ಯಾರ ಜೀವನದಾಗ ಜನ್ಮಕ್ಕೆ ಬಂದ ಮ್ಯಾಲ ಶಿವನ ಪೂಜಾ ಸಿಗ್ತದ ಅವ್ರು ಭಾಗ್ಯವಂತರು. ಅದಕ್ಕೆ ತೋಚಿ ಏಕ ಭಾಗ್ಯವಂತ ಅಕಳಿಲ ಉಮಾಕಾಂತ. ನೋಡ್ರಿ, ಭಾಗ್ಯವಂತ. ಅದಕ್ಕೆ ನೀವೆಲ್ಲ ಭಾಗ್ಯಶಾಲಿಗಳಿದ್ದೀರಿ. ಇವತ್ತು ನಿಮ್ಮ ಭಾಗ್ಯದಲ್ಲಿ ಪೂಜೆ ಮಾಡತಕ್ಕಂಥ ಒಂದು ಯೋಗ ಕೂಡಿ ಬಂತು. ಇದೇ ರೀತಿಯಾಗಿ ನಿರಂತರವಾಗಿ
ಪೂಜೆ ಮಾಡತಕ್ಕಂಥ ಸೌಭಾಗ್ಯ ನಿರಂತರವಾಗಿ ಸಿಗಲಿ ಅನ್ನತಕ್ಕಂಥ ಮಾತನ್ನು ಹೇಳುತ್ತಾ 2 ಮಾತುಗಳನ್ನು ಮುಗಿಸ್ತೀವಿ. ಮತ್ತು ನಾಳಿನಿಗೆ ದಿನ ಯಾರಿಗೆ ಮತ್ತೆ ಪೂಜೆ ಕೂಡದದ. ಕೆಲವೊಬ್ರು ಕೇಳಿದ್ರು, ಅಪ್ಪರೇ ನಮ್ಮ ಮನೆಯವರು ಹೋಗ್ಯಾರ ಮತ್ತ ನಾವು ಒಬ್ಬರು ಪೂಜೆ ಕುಂತ್ರ ನಡೀತದೆ ಏನಂತ ಕೇಳಿದ್ರು. ಒಬ್ಬರ ಅಮ್ಮ ಕೇಳಿದ್ರು, ಒಬ್ಬ ವ್ಯಕ್ತಿ ಕೇಳಿದ್ರು, ಇಲ್ರಿ ನಮ್ಮ ಮನೆಯವ್ರು ಹೋಗಿ ಇಷ್ಟು ದಿವಸ ಆಯ್ತು ನಾವು ಕೂಡಬಹುದು ಅಂತ ಅವ್ರನ್ನು ಕೇಳಿದ್ರು. ಇಲ್ಲಿ ಗಂಡ ಹೆಂಡತಿ ಅನ್ನತಕ್ಕಂಥದ್ದು ಈ ಲೌಕಿಕದಲ್ಲಿವ. ಅದಕ್ಕೆ ನಿಜವಾದ ಗಂಡ ಯಾರು ಅಂತಂದ್ರ ಪರಮಪಿತ ಪರಮಾತ್ಮ, ಪರಮಪತಿ ಯಾರು? ಗಂಡ. ಅಕ್ಕಮ್ಮದೇವಿ ಹೇಳ್ತಾಳ, ಲೌಕಿಕ ಗಂಡರನ್ನು ಒಯ್ದು ಒಲಿಯೊಳಗಿ ಇಕ್ಕು ಅಂದಳು. ಈ ಗಂಡರದು ಭರೋಸಾ ಅಲ್ಲ, ಯಾವಾಗ ಕೈ ಬಿಟ್ಟು ಹೋತೋ ಹೇಳಕ್ ಆಗಲ್ಲ. ಅದಕ್ಕೆ ಗಂಡ ನೀನೇ ನಿಜವಾಗಿರ್ತಕ್ಕಂಥ ಗಂಡ ಅಂತ ನಂಬುದಳು ಯಾರು ಅಂದ್ರ ಅಕ್ಕಮ್ಮದೇವಿ ಚನ್ನಮಲ್ಲಿಕಾರ್ಜುನನನ್ನ ನಂಬಳು. ಆತ್ಮ ಸಂಗಾತಕ್ಕೆ ಚನ್ನಮಲ್ಲಿಕಾರ್ಜುನ ನೀ ನನಗುಂಟು, ನೀನೇ ನನಗೂ ಉಂಟು ಅಂತನ್ನತಕ್ಕಂಥ ಮಾತ ಅಕ್ಕ ತಿಳಿಸಿಕೊಟ್ಟಿದ್ದಾಳೆ. ಅದೇ ರೀತಿಯಾಗಿ ನಿಮ್ಮ ಜೋಡಿ ಇರ್ಲಿಲ್ಲ ಅಂದ್ರೂ ಕೂಡಬಹುದು, ಸಣ್ಣವ್ರನ್ನು ಕೂಡಬಹುದು, ದೊಡ್ಡವ್ರನ್ನು ಕೂಡಬಹುದು. ಯಾರನ್ನು ಈ ಪೂಜಕ್ಕ ಶರಣ ಸತಿ ಪತಿ ಮತ್ತೆ ದುಸರ ಪತಿ ಹುಡುಕಾಡ್ಕೋತ ಕೊಡ್ಬೇಕೇನೋ ಹೋಗಿ. ಮತ್ತೆ ನಿಮ್ಗೆ ಸಿಟ್ಟು ಬರಂಗದ ಪತಿ ಹುಡುಕಾಡ. ಎಲ್ಲಿತನ ಈ ಪತಿಯನ್ನ ಅಲ್ಲಿತನ ಅವ್ರದ್ದು ಸೇವಾ ಮಾಡಬೇಕು ಏನ್ರಿ. ಆದ್ರ ವಿಶ್ವಾಸ ಇಲ್ಲಿಡಬೇಕು, ಅವ್ರ ಮೇಲೆ ಇಡಬೇಕಿಲ್ಲ ಅಂತಲ್ಲ, ಪರಂತು ನಿಜವಾಗಿರತಕ್ಕಂಥ ನಮ್ಮ ಪ್ರೀತಿ ನಮ್ಮ ಪ್ರೇಮ ನಾವು ಆ ಲಿಂಗದ ಮೇಲೆ ಇಡಬೇಕಂತ. ಶರಣ ಸತಿ ಲಿಂಗಪತಿ ಹರ ಹರ ಮಹಾದೇವ ಅಂತ. ಅದಕ್ಕಂಥ ಒಂದು ಪ್ರೀತಿ ವಿಶ್ವಾಸ ಇಬ್ರು ಕೂಡಿ ಸತಿಪತಿಗಳೊಂದಾದ ಭಕ್ತಿ ಹಿತವಪ್ಪುದು ಶಿವಂಗೆ. ಯಾಕೆ ನಿಮಗೆ ಇಬ್ಬರಿಗೆ ಕೂಡಿಸಿ ಅಂತಂದ್ರೆ ಆಣ ಬಸವಣ್ಣ ಹೇಳ್ಯಾನ ಏನಂತ, ಸತಿ ಪತಿಗಳು ಒಂದಾದ ಭಕ್ತಿ. ಲಿಂಗ 2 ಅವ, ಒಂದವ ಇಲ್ಲಿ ಒಂದೇ ಅದ. 2 ಇಡ್ಬೇಕಾಗಿದ್ದು ಜಗಳ ಅಂತಿಲ್ಲ, ನಂದು ಲಿಂಗ ನಿಂದು ಲಿಂಗ ಅಂತ ಹೇಳಿ. ಇಬ್ಬರದು ಭಕ್ತಿ ಒಂದಾಗಲಿ ಅಂತ ಹೇಳ್ಕೊಂಡು ಒಂದೇ ಇಟ್ಟಿದ್ದೀವಿ. ಇಲ್ಲಕ್ಕ ಲಕ್ಷ್ಮೀ ಪೂಟಿ ಇಟ್ಕೊಂಡು ನೀ ಪೂಜೆ ಮಾಡು, ಆ ಶಿವ ಪೂಟಿಕೊಂಡು ಇವ ಪೂಜೆ ಮಾಡಿದ್ರ ಅಲ್ಲಿ ಏನಾಗ್ತದ, ಭಕ್ತಿಗಳು ಒಡಕ್ ಹುಟ್ಟುತ್ತದ. ಅದಕ್ಕೆ ಒಂದೇ ಲಿಂಗ ಇಬ್ರದು ಪೂಜಾ, ಅದಕ್ಕೆ ದಂಪತಿಗಳ ಪೂಜಾ ಅಂತಾರೆ. ನಿಮ್ಮದು ಪ್ರೇಮ ಒಂದಾಗ್ಲಿ, ನಿಮ್ಮ ದೇವರು ಒಂದಾಗ್ಲಿ, ನಿಮ್ಮ ಸಮಾಜ ಒಂದಾಗ್ಲಿ, ನಿಮ್ಮದೆಲ್ಲ ಪ್ರೇಮ ಮಾಡ್ತಕ್ಕಂಥ ಎಲ್ಲ ವ್ಯಕ್ತಿಗಳು ಒಂದಾಗಲಿ ಅನ್ನತಕ್ಕಂಥ ಮಾತ ನಿಮಗ ಲಭಿಸ್ಲಿ ಅನ್ನತಕ್ಕಂಥ ಮಾತಿನಿಂದ ಈ ಶಿವಲಿಂಗದ ಆರಾಧನೆಯನ್ನು ಮಾಡಿದ್ದೀವಿ. ಈಗ ಆರತಿ ಮಾಡೋಣ. ಆರತಿ ಆದ ನಂತರ ತಾವೆಲ್ಲರೂ ಇಲ್ಲಿ ಬಂದು ತೀರ್ಥ ತಗೊಂಡ್ಕೆ, ಡಬಲ್ ತೀರ್ಥ ತಗೊಂಡ್ರೆ ನೀನು ಅದಕ್ಕಾಗೆ ಇಲ್ಲೇ ಬಂದು ತೀರ್ಥ ತಗೊಂಡ್ಕೆ ಹೋಗ್ರಿ. ಮೊದಲ ಪೂಜಾ ಮಾಡಿದವ್ರು ತೀರ್ಥ ತಗೋಬೇಕು, ಆಮೇಲೆ ಸುಮ್ಮ ಕುಂತವ್ರು ಆಮೇಲೆ ತೀರ್ಥ ತಗೋಬೇಕು. ನೀವೇ ಬಂದು ಮೊದಲು ನಿಂತರ ಪಾಪ ಅವ್ರೇನು ಮಾಡ್ಬೇಕೇನು? ಮೈನತ್ ಮಾಡೋರು ಅವರು, ಫಲ ತಗೊಳ್ಳೋರು ನೀವ್ರು. ನೀವು ಅಲ್ಲೇ ಕುಂತಿರ್ರಿ, ಇವ್ರದ್ದು ಆದ್ಮೇಲೆ ನೀವು ಕೆಳಗೆ. ಆರತಿ ಶಿವರಾಜ ಮನ್ಮಂತ ಸ್ವಾಮಿ ಮಹಾರಾಜ ವೇದಾಂತ